ನಮಸ್ಕಾರ. ಗುಡ್ ಈವ್ನಿಂಗ್. 30 ನಿಮಿಷದಲ್ಲಿ 30 ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈ ಕ್ಷಣದಿಂದ ಶುರುವಾಗ್ತಾ ಇದೆ. ನಿಮ್ಮ ಮುಂದೆ ಇದ್ದೀನಿ ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಶರ್ಮಿತಾ. 2 ಸ್ಫೋಟಗೊಳ್ತಾ ಇದೆ. ಒಂದ್ ಕಡೆ ಮಳೆಯ ಸ್ಫೋಟ, ಅಬ್ಬರದ ಪ್ರವಾಹ, ಮಗದೊಂದು ಕಡೆ ಕೊರೋನಾ ಸ್ಫೋಟ. ಎಲ್ಲ ಸುದ್ದಿಗಳು ಕೂಡ ಕಾಯ್ತಾ ಇದೆ. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಗಡಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ. ಇವತ್ತು ಒಂದೇ ದಿನ 607 ಜನರಿಗೆ ಕೊರೋನಾ ಸೋಂಕು ಬಂತು. ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಆಯಿತು 9883. 5513 ಜನ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. 4262 ಆಕ್ಟಿವ್ ಕೇಸ್ಗಳಿವೆ. ಬಳ್ಳಾರಿಯಲ್ಲಿ ಇವತ್ತು 2 ಕೊರೋನಾಗೆ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ 108ಕ್ಕೆ ಏರಿಕೆಯಾಗಿದೆ. ಇವತ್ತು ತಾಲೂಕುವಾರು ಕೊರೋನಾ ನೋಡೋದಾದ್ರೆ ಬಳ್ಳಾರಿಯಲ್ಲಿ 250, ಹೊಸಪೇಟೆ 144, ಸಂಡೂರು 50, ಸಿರುಗುಪ್ಪ 52, ಕೂಡ್ಲಿಗಿ 21, ಹಡಗಲಿ 46, ಹಗರಿಬೊಮ್ಮನಹಳ್ಳಿ 18, ಹರಪನಹಳ್ಳಿಯಲ್ಲಿ 25 ಕೊರೋನಾ ಕೇಸ್ ಪತ್ತೆಯಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಅಟ್ಟಹಾಸವನ್ನ ಮೆರಿತಾ ಇದೆ. ಈಗಾಗಲೇ 70 ಮಂದಿಯನ್ನ ಬಲಿ ಪಡೆದಿರುವಂತಹ ಹೆಮ್ಮಾರಿ ಕೊರೋನಾ ಇವತ್ತು ಮತ್ತೆ 2ರನ್ನ ಬಲಿ ಪಡೆದಿದೆ. ಇದರಿಂದಾಗಿ ಸೋಂಕಿತರ ಸಾವಿನ ಸಂಖ್ಯೆ 80ಕ್ಕೆ ಏರಿಕೆಯಾಗಿದೆ. ಇವತ್ತು ದಾವಣಗೆರೆಯಲ್ಲಿ 132 ಪಾಸಿಟಿವ್ ಪ್ರಕರಣ ಕನ್ಫರ್ಮ್ ಆಗಿದ್ದು 3000 ಗಡಿ ದಾಟಿದೆ ಸೋಂಕಿತರ ಲೆಕ್ಕ. ಒಟ್ಟು ಪಾಸಿಟಿವ್ ಪ್ರಕರಣಗಳು 3278 ಇದ್ದು ಒಟ್ಟು 1089 ಆಕ್ಟಿವ್ ಕೇಸಸ್ಗಳಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಿಗೆ ಸೋಂಕು ತಗುಲಿದ್ದು ಹಾಲಿ ಶಾಸಕರ ಪುತ್ರ ಮಾಜಿ ಸಚಿವರಿಗೂ ಇತ್ತೀಚೆಗೆ ಸೋಂಕು ಕನ್ಫರ್ಮ್ ಆಗಿತ್ತು. ನಿನ್ನೆ ದಾವಣಗೆರೆ ಎಸ್ಪಿ ಅವರಿಗೂ ಸೋಂಕು ದೃಢಪಟ್ಟಿದೆ. ಇಂದು ಎಸ್ಪಿ ಪತ್ನಿಗೂ ಸೋಂಕು ದೃಢಪಟ್ಟಿದ್ದು ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. ಬೆಂಗಳೂರಲ್ಲಿ ಮಹಾಮಳೆ ಎದುರಿಸೋದಕ್ಕೆ ಬಿಬಿಎಂಪಿ ಸಿದ್ಧತೆ ಮಾಡಿಕೊಂಡಿದೆ. ಅಧಿಕಾರಿಗಳ ಜೊತೆ ಬಿಬಿಎಂಪಿ ಕಮಿಷನರ್ ಸಭೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ 209 ಪ್ರವಾಹ ಪೀಡಿತ ಸ್ಥಳಗಳಾಗಿ ಗುರುತು ಮಾಡಿದ್ದಾರೆ. 153 ಸೂಕ್ಷ್ಮ, 56 ಅತಿ ಸೂಕ್ಷ್ಮ ಪ್ರದೇಶಗಳ ಗುರುತು ಮಾಡಿದ್ದಾರೆ. ಮಳೆ ಬೀಳುವ ಮರಗಳ ನಿರ್ವಹಣೆಗೆ 28 ವಿಶೇಷ ತಂಡ ಕೂಡ ರಚನೆ ಮಾಡಿದ್ದಾರೆ. ಅತಿ ಹೆಚ್ಚು ಮಳೆಯಾದರೆ ಹೆಚ್ಚುವರಿ ಕಂಟ್ರೋಲ್ ರೂಮ್ ಓಪನ್ ಮಾಡಲಾಗಿದೆ. 63 ತಾತ್ಕಾಲಿಕ ಕಂಟ್ರೋಲ್ ರೂಮ್ ತೆರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಿಬಿಎಂಪಿಗೆ ಕಂದಾಯ ಇಲಾಖೆಯಿಂದ 50 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಪ್ರವಾಹ ಪರಿಸ್ಥಿತಿಗಳ ಮುನ್ಸೂಚನೆಗೆ 15 ಕೋಟಿಗಳ ವೆಚ್ಚದಲ್ಲಿ ರೆಡಾರ್ ವ್ಯವಸ್ಥೆ ಮಾಡೋದಕ್ಕೆ ಚಿಂತನೆ ಮಾಡಲಾಗಿದೆ. ದೇಶದಲ್ಲಿ ಒಂದ್ ಕಡೆ ಕೊರೋನಾ ಅಟ್ಟಹಾಸ, ಇನ್ನೊಂದು ಕಡೆ ರಣಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಆಗಸ್ಟ್ 10 ಅಂದ್ರೆ ಸೋಮವಾರದಂದು ರಾಜ್ಯ ಬಿಜೆಪಿ ನಾಯಕರ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಭೀಕರ ಮಳೆ ಹಾನಿ ಹಿನ್ನೆಲೆಯಲ್ಲಿ ಪಿಎಂ ಚರ್ಚೆಯನ್ನು ನಡೆಸಲಿದ್ದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕಂದಾಯ ಸಚಿವ ಆರ್ ಅಶೋಕ್ ಭಾಗವಹಿಸಲಿದ್ದಾರೆ. ರಾಜ್ಯದ ಮಳೆ ಹಾನಿ ಬಗ್ಗೆ ಸಚಿವರಿಂದ ಪ್ರಧಾನಿ ಮೋದಿ ಸಂಪೂರ್ಣ ಮಾಹಿತಿಯನ್ನು ಪಡೆಯಲಿದ್ದಾರೆ. ಪಿಎಂ ವಿಡಿಯೋ ಕಾನ್ಫರೆನ್ಸ್ ಹಿನ್ನೆಲೆಯಲ್ಲಿ ಸರ್ಕಾರದ ತುರ್ತು ಕ್ರಮ, ಪರಿಹಾರ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹಾನಿಯಾಗಿದೆ, ಒಟ್ಟಾರೆ ನಷ್ಟ, ಸದ್ಯದ ಸ್ಥಿತಿಗತಿ ಬಗ್ಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಬಳಿ ಆರ್ ಅಶೋಕ್ ಮಾಹಿತಿಯನ್ನು ಕೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಹಾಮಳೆಗೆ ಮಗದೊಂದು ಬಲಿಯಾಗಿದೆ. ಹಳ್ಳದಲ್ಲಿ ಕೊಚ್ಚಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಶೃಂಗೇರಿ ಸಮೀಪದ ನೆಮ್ಮಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊರೂರು ಹತ್ತಿರ ಈ ಘಟನೆ ನಡೆದಿದೆ. 54 ವರ್ಷದ ವಾಸುದೇವ್ ಭಟ್ರು ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ರು. ಹಳ್ಳದಲ್ಲಿಯೇ ಸಿಲುಕಿದ್ದ ಮೃತದೇಹ ಪತ್ತೆಯಾಯಿತು. ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಿದ್ದಾರೆ. ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪಶ್ಚಿಮ ಘಟ್ಟ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಗೆ ಜಿಲ್ಲೆಯ ಎಲ್ಲಾ ಜೀವನದಿಗಳು ಉಕ್ಕಿ ಹರಿತಾ ಇವೆ. ಮಳೆ ಪ್ರವಾಹದಿಂದ ಜನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದಿಡುಪೆ ಎಂಬಲ್ಲಿ ಜನರೇ ನಿರ್ಮಿಸಿದ್ದ ಕಾಲ್ ಸೇತುವೆ ಉಳಿಸಿಕೊಳ್ಳೋದಕ್ಕೆ ವ್ಯಕ್ತಿಯೊಬ್ಬರು ರಭಸವಾಗಿ ಹರಿಯೋ ನದಿಯಲ್ಲಿ ಸಾಹಸ ಮೆರೆದಿದ್ದಾರೆ. ದಿಡುಪೆ ಹಾಗೂ ಕಜ್ಜಕೆ ಗ್ರಾಮವನ್ನು ಸಂಪರ್ಕಿಸುವಂತ ಅಡಿಕೆ ಮರದ ತುಂಡುಗಳಿಂದ ನಿರ್ಮಿಸಿದ್ದ ಕಾಲು ಸೇತುವೆ ಪ್ರವಾಹದ ರಭಸಕ್ಕೆ ನೀರು ಪಾಲಾಗೋ ಭೀತಿಯಲ್ಲಿತ್ತು. ಹಾಗಾಗಿ ಸ್ಥಳೀಯರೋರ್ವರು ರಭಸವಾಗಿ ಹರಿಯೋ ಪ್ರವಾಹ ನೀರಿನ ನಡುವೆ ಜೀವದ ಹಂಗನ್ನು ತೊರೆದು ಕಾಲು ಸೇತುವೆಯನ್ನು ಕಟ್ಟಿ ಗಟ್ಟಿಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕಾಲು ಸೇತುವೆ ನೀರು ಪಾಲಾದರೆ 2 ಗ್ರಾಮಗಳ ಸಂಪರ್ಕ ಕಟ್ಟಾಗ್ಬಿಡುತ್ತೆ. ಹೀಗಾಗಿ ಪ್ರಾಣದ ಹಂಗನ್ನು ತೊರೆದು ಸಾಹಸ ಮೆರೆದು ಕಾಲು ಸೇತುವೆಯನ್ನು ಉಳಿಸಿ ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ಗ್ರಾಮದ ಹತ್ತಿರ ನದಿಯಲ್ಲಿ ಮುಷ್ಯಗಳ ರಕ್ಷಣಾ ಕಾರ್ಯ ಕೂಡ ನಡೀತಾ ಇದೆ. ರೋಪ್ ಲ್ಯಾಡರ್ ಆಪರೇಷನ್ ಮಾಡ್ತಿದ್ದಾರೆ. ಮಂಕಿ 2 ಸಕ್ಸಸ್ ಆಗಿದೆ. 2 ಮುಷ್ಯಗಳು ರೋಪ್ ಲ್ಯಾಡರ್ ಮೂಲಕ ದಡ ಸೇರಿದೆ. ಸ್ಥಳದಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ 2 ಮುಷ್ಯಗಳು ರೋಪ್ ಮೂಲಕ ಬಂದಿದೆ. ಮಳೆ ಸುರಿತಿದ್ರು ಲೆಕ್ಕಿಸದೆ 2 ಮುಷ್ಯಗಳು ದಡ ಸೇರಿವೆ. ತುಂಬಾ ದೂರದಿಂದ ಮುಷ್ಯ ಬರೋದನ್ನ ಅಗ್ನಿಶಾಮಕ ಸಿಬ್ಬಂದಿ ಗಮನಿಸಿದ್ದಾರೆ. ಉಳಿದ ಮುಷ್ಯಗಳು ರಾತ್ರಿಯೊಳಗೆ ದಡ ಸೇರುವ ನಿರೀಕ್ಷೆ ಇದೆ. ತಲಕಾವೇರಿ ಬ್ರಹ್ಮಗಿರಿ ಬೆಟ್ಟ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಜೆಯಾದ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. 3 ದಿನಗಳ ಬಳಿಕ ಇವತ್ತು ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯನ್ನು ಆರಂಭ ಮಾಡಿತು. ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಆನಂದ ತೀರ್ಥ ಅವರ ಮೃತದೇಹ ಸಿಕ್ಕಿತ್ತು. ಮತ್ತೆ ನಾಳೆ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯನ್ನು ನಡೆಸಲಿದೆ.
ಮಂಡ್ಯದಲ್ಲಿ ತುಂಬಿ ಹರಿತಿದ್ದ ಕಾವೇರಿ ನದಿಗೆ ತಾಯಿ ಮತ್ತು ಮಗು ಬಿದ್ದಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಉತ್ತರ ಕಾವೇರಿ ಸೇತುವೆ ಹತ್ತಿರ ಈ ಘಟನೆ ಸಂಭವಿಸಿದೆ. ಪ್ರವಾಹದಲ್ಲಿ ಮಗು ಕೊಚ್ಚಿ ಹೋಗಿದೆ. ತಾಯಿಯನ್ನ ರಕ್ಷಣೆ ಮಾಡಿದ್ದಾರೆ. ಸುಮಾರು 2 ಕಿಲೋಮೀಟರ್ ದೂರ ಕೊಚ್ಕೊಂಡು ಹೋಗಿದ್ರು ತಾಯಿ. ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಗಂಜಾಂ ಕರಿಘಟ್ಟ ಸೇತುವೆ ಹತ್ತಿರ ಹಗ್ಗ ಹಾಕಿ ತಾಯಿಯನ್ನ ರಕ್ಷಣೆ ಮಾಡಿದ್ದಾರೆ. ತಾಯಿ ಜೊತೆಯಲ್ಲಿ ಬಿದ್ದ ಮಗು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಕೊಚ್ಚಿ ಹೋದ ಮಗುವಿನ ಶವಕ್ಕೋಸ್ಕರ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ರಕ್ಷಣೆ ಮಾಡಿದ ಮಹಿಳೆಯನ್ನ ಇದೀಗ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಪ್ರವಾಹ ಭೀತಿ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು, ಹಳೆ ಹಂಪಾಪುರ, ದಾಸನಪುರ ಗ್ರಾಮಗಳಿಗೆ ಭೇಟಿ ನೀಡಿದರು. ಸಚಿವರು ಪರಿಶೀಲನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಚಿವರು ಕಬಿನಿ ಮತ್ತು ಕೆಆರ್ಎಸ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಕಾರಣಕ್ಕೂ ನೀರನ್ನ ಒಂದೇ ಬಾರಿ ನದಿಗೆ ಬಿಡದಂತೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದರು. ಚಿಕ್ಕಮಗಳೂರಿನಲ್ಲಿ ಮಹಾಮಳೆಗೆ ಭಾರೀ ಗಾತ್ರದ ಹೆಬ್ಬಾವೊಂದು ತೇಲಿ ಬಂದಿದೆ. ಮಳೆಯ ಹೊಡೆತಕ್ಕೆ ನಿತ್ರಾಣಗೊಂಡಿದೆ. ಈ ಹೆಬ್ಬಾವನ್ನ ಪ್ರಾಣಿ ಪ್ರಿಯರೊಬ್ಬರು ಆರೈಕೆ ಮಾಡಿದ್ದಾರೆ. ಎನ್ಆರ್ಪುರ ತಾಲೂಕಿನ ಅಂಡುವಾನೆ ಗ್ರಾಮದ ಹತ್ತಿರ ಈ ಹೆಬ್ಬಾವು ಪತ್ತೆಯಾಯಿತು. ಹೆಬ್ಬಾವನ್ನ ನೀರಿನಿಂದ ತೆಗೆದು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇತ್ತ ಕುದುರೆಮುಖ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕಳಸಾ ಸಮೀಪದ ಹೆಬ್ಬಾಳೆ ಸೇತುವೆ ಸಂಪೂರ್ಣ ಮುಳುಗೋಗಿದೆ. ಹೆಬ್ಬಾಳೆ ಸೇತುವೆ ಮೇಲೆ 5 ಅಡಿ ನೀರು ಹರಿದಿದೆ. ಉಡುಪಿಯಲ್ಲಿ ಮರಣ ಮಳೆ ಅಬ್ಬರಿಸ್ತಾ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ 24 ಗಂಟೆಯಲ್ಲಿ 124 ಮಿಲಿಮೀಟರ್ ಮಳೆಯಾಗಿದ್ದು, ಜೊತೆಗೆ ಮುಂದಿನ 12 ಗಂಟೆಗಳ ಕಾಲ ಭಾರೀ ಮಳೆ ಬೀಳುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಜಿಲ್ಲೆಯಾದ್ಯಂತ 3 ದಿನ ಆರೆಂಜ್ ಅಲರ್ಟ್ ಘೋಷಣೆಯಾಗಿತ್ತು. ಆದರೆ ಭಾರೀ ಮಳೆ ಬೀಳ್ತಾ ಇದ್ದಂತೆ ಅಲರ್ಟ್ ಬದಲಾಯಿಸಿದ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ನದಿ ಪಾತ್ರದಲ್ಲಿ ಗಸ್ತು ತಿರುಗುವಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಉಡುಪಿಯಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿದ ಕುಟುಂಬಕ್ಕೆ ಉಡುಪಿ ಶಾಸಕ ಕೆ ರಘುಪತಿ ಭಟ್ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರ ಮಾಡಿದ್ದಾರೆ. ಪ್ರಾಕೃತಿಕ ವಿಕೋಪ ನಿಧಿಯಡಿ ಪರಿಹಾರವನ್ನು ನೀಡಲಾಗಿದೆ. ವಿಜಯಪುರದಲ್ಲಿ ಮಳೆ ಹಾಗೂ ಸಾಂಕ್ರಾಮಿಕ ರೋಗದ ಬಗ್ಗೆ ಶ್ರೀ ಸಿದ್ದಮುತ್ಯ ಹೋಳಿ ಮಠ ನುಡಿದಿರುವ ಭವಿಷ್ಯ ನಿಜ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕಳೆದ ಫೆಬ್ರವರಿ 25ನೇ ತಾರೀಕು ವಿಜಯಪುರ ಜಿಲ್ಲೆಯ ಬಬಲಾದಿ ಕಾರ್ಣಿಕರು ಭವಿಷ್ಯ ನುಡಿದಿದ್ರು. ಈ ಬಾರಿ 8 ಆಣೆ ಮಳೆ, 8 ಆಣೆ ಬೆಳೆ ಇದೆ. ರೋಗ ರುಜಿನಗಳು ಹೆಚ್ಚಾಗಿ ಬರುತ್ತೆ. ವೈರತ್ವ ಮರೆತು ಶಾಂತತೆಯಿಂದ ಇದ್ದರೆ ಬಾಳ್ತೀರಿ, ಇಲ್ಲದಿದ್ರೆ ಬಾಳೋದಿಲ್ಲ ಅಂತ ಕಾರ್ಣಿಕ ನುಡಿದಿದ್ರು. ಅದು ನಿಜವಾಗ್ತಿದೆ ಅಂತ ಭಕ್ತರು ವಿಡಿಯೋ ವೈರಲ್ ಮಾಡ್ತಿದ್ದಾರೆ. ಮಠದ ಭಕ್ತರು ಭವಿಷ್ಯದ ವಿಡಿಯೋವನ್ನ ಈಗ ಮಗದೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಪ್ರವಾಹದ ನರ್ತನ ಹೆಚ್ಚಾಗಿದೆ. ಆರ್ವತಿ, ದಿಂಡಗ್ರಾಮ, ಕೊಪ್ಪ, ದೊಡ್ಡಕಮರಳ್ಳಿ ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಈಗಾಗಲೇ ನದಿ ಪಾತ್ರದ ಮನೆಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಮುತ್ತಿನಹೊಳೆ ಗ್ರಾಮದಲ್ಲಿ ಮಳೆಗೆ ಹಸು ಒಂದು ಬಲಿಯಾಗಿದೆ. ಯಾದಗಿರಿಯ ಕೃಷ್ಣಾ ನದಿ ಪ್ರವಾಹಕ್ಕೆ ಕುರಿಗಾಯಿ ಒಬ್ಬರು ಸಿಕ್ಕಾಕೊಂಡಿದ್ದಾರೆ. ಕಳೆದ 5 ದಿನದಿಂದ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದೀಗ ನದಿ ನೀರು ಉಕ್ಕಿದ್ರಿಂದ ವಾಪಸ್ ಬರೋಕ್ಕೂ ಸಾಧ್ಯ ಆಗ್ತಿಲ್ಲ. ಪ್ರವಾಹಕ್ಕೆ ಸಿಲುಕಿ ಸಹಾಯಕ್ಕೋಸ್ಕರ ಅಂಜಲಾಗ್ತಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಕುರಿಗಾಹಿಯ ರಕ್ಷಣೆಗೆ ಕೂಡ ಈಗ ಸಿದ್ಧತೆ ನಡೆಸ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಸಚಿವರು ನೆರೆ ಬಿಟ್ಟು ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ, ನೆರೆಗಿಂತಲೂ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಈಶ್ವರಪ್ಪ ವಿರುದ್ಧ ಕಿಡಿಕಾರಿದರು. ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಉತ್ತರ ಕರ್ನಾಟಕ, ಮಲೆನಾಡಲ್ಲಿ ನೆರೆ ಉಂಟಾಗಿದೆ, ಆದರೆ ಪರಿಸ್ಥಿತಿ ನಿರ್ವಹಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಕಿಡಿಕಾರಿದರು. ಜಮೀನು ವಿವಾದ ಹಿನ್ನೆಲೆಯಲ್ಲಿ ಮಾವನಿಂದ ಅಳಿಯನ ಮೇಲೆ ಫೈರಿಂಗ್ ನಡೆದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಂಬೇವಾಡಿ ಗ್ರಾಮದಲ್ಲಿ ನಡೆದಿದೆ. ಅಮಿತ್ ಪಾವಲೆ ಎಂಬ ವ್ಯಕ್ತಿ ಗಾಯಗೊಂಡಿದ್ದು, ಗಾಯಾಳುವಿಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ರವಿ ಡಿ ಚನ್ನಣ್ಣನವರ್ ರೌಡಿ ಪರೇಡ್ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಕ್ರಮ ಬಡ್ಡಿ, ಎಸ್ಪಿ ದಂಧೆ ಸೇರಿದಂತೆ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿದ್ದವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಚಾಮರಾಜನಗರದ ಬಿಜೆಪಿಯ ಜಿಲ್ಲಾಧ್ಯಕ್ಷ ಪಿ ವೃಷಭೇಂದ್ರಪ್ಪ ನೇತೃತ್ವದ ತಂಡ ಮಾನವೀಯ ಕಾರ್ಯವನ್ನು ಮಾಡಿದೆ. ಕೊರೋನಾ ಸೋಂಕಿತ ಮೃತ ಕ್ರಿಶ್ಚಿಯನ್ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಸಾಮರಸ್ಯ ಸಾರಿದ ಬಿಜೆಪಿ ಕಾರ್ಯಕರ್ತರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ತಡಿ ನ್ಯೂಸ್ ಮುಂದುವರಿಯುತ್ತೆ. ಅದರ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ, ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ.
ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ಗೆ ಕೊರೋನಾ ನೆಗೆಟಿವ್ ಬಂದಿದ್ದು ಸೋಂಕಿನಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಹೊರಬಂದಿದ್ದಾರೆ. ಆಸ್ಪತ್ರೆಯಿಂದ ಗುಣಮುಖರಾಗಿ ಮನೆಗೆ ವಾಪಸ್ ಹೋಗಿದ್ದಾರೆ. ಈ ಬಗ್ಗೆ ಅಭಿಷೇಕ್ ಬಚ್ಚನ್ ಟ್ವಿಟರ್ನಲ್ಲಿ ಪ್ರಾಮಿಸ್ ಅಂದ್ರೆ ಪ್ರಾಮಿಸ್, ಇವತ್ತು ನನ್ನ ಕೋವಿಡ್-19 ವರದಿ ನೆಗೆಟಿವ್ ಬಂದಿದೆ, ನಾನು ಈ ಸೋಂಕನ್ನ ಗೆದ್ದು ಬರ್ತೀನಿ ಅಂತ ಹೇಳಿದೆ. ನನಗಾಗಿ ಮತ್ತು ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಬರ್ಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ವಾಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ವೃದ್ಧ ತಂದೆ ತಾಯಿಗೆ ಆಸರೆಯಾಗಬೇಕಾಗಿದ್ದ ಮಕ್ಕಳು ವಿಧಿಯ ಆಟದಿಂದ ಮಸಣ ಸೇರಿದ್ದಾರೆ. 3 ಗಂಡು ಮಕ್ಕಳು ಕಳೆದುಕೊಂಡಂತಹ ವೃದ್ಧ ದಂಪತಿಗಳು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು 3 ಸಹೋದರರು ಕೈಕಾಲು ತೊಳೆಯೋದಕ್ಕೆ ಅಂತ ಕೃಷಿ ಹೊಂಡಕ್ಕೆ ಹೋದಾಗ ಅಚಾನಕ್ ಆಗಿ ಬಿದ್ದಿದ್ದಾರೆ. ಅದಾದ್ಮೇಲೆ ಮರಣ. ಧಾರವಾಡದಲ್ಲಿ ಎತ್ತರದ ರಾಷ್ಟ್ರ ಧ್ವಜಾರೋಹಣವನ್ನ ಮಾಡಲಾಗಿದೆ. 100 ಅಡಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭದ ಮೇಲೆ 30 ಅಡಿ ಅಗಲ ಹಾಗೂ 20 ಅಡಿ ಉದ್ದದ ರಾಷ್ಟ್ರಧ್ವಜವನ್ನು ಹಾರಿಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಗರದ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ಧ್ವಜಾರೋಹಣವನ್ನು ಮಾಡಿದರು. ಕೊರೋನಾ ಇಡೀ ಜಗತ್ತಲ್ಲಿ ಬದಲಾವಣೆ ತಂದಿದೆ. ಹಾಗೇನೆ ಈ ಬಾರಿ ಕೂಡ ಸಂಸತ್ ಅಧಿವೇಶನವನ್ನ ಶಿಫ್ಟ್ ಹಾಗೂ ದಿನ ಬಿಟ್ಟು ದಿನ ನಡೆಯುತ್ತೆ. ಹಲವು ಮಾದರಿಗಳನ್ನ ಪರಿಶೀಲನೆ ಮಾಡಿದ ನಂತರ ಕೊನೆಗೆ ಶಿಫ್ಟ್ ಅಥವಾ ದಿನ ಬಿಟ್ಟು ದಿನ ನಡೆಸೋದಕ್ಕೆ ಒಪ್ಪಿಗೆ ಕೊಡಲಾಗಿದೆ. ಮಂಗಳೂರು ನಗರದ ಕದ್ರಿಯಲ್ಲಿ ಭೀಕರ ಅಪಘಾತ ನಡೆದಿದ್ದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಕಾರೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿದೆ. ಯುವತಿ ಕಾರ್ನ ಅಡಿ ಸಿಲುಕಿದ್ದಾಳೆ. ಬಳಿಕ ಯುವತಿ ಮೇಲೆಯೇ ಕಾರ್ ಹರಿದು ಮಹಾರುದ್ದ ಎಳ್ಕೊಂಡು ಹೋಗಿದೆ. ಅದೃಷ್ಟವಶಾತ್ ಯುವತಿ ಬದುಕಿದ್ದಾಳೆ. ಇದೇ ಮಾರ್ಗವಾಗಿ ಬರ್ತಾ ಇದ್ದ ಶಾಸಕ ಯುಟಿ ಖಾದರ್ ಯುವತಿಯನ್ನ ತಮ್ಮ ಕಾರ್ನಲ್ಲಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇನ್ನು 5 ಸುದ್ದಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಮಗದೊಂದು ಬ್ರೇಕ್ ತಗೊಂಡ್ಬರ್ತೀವಿ. ಕಾಯ್ತಾ ಹಾವೇರಿ ಜಿಲ್ಲೆಯಲ್ಲಿ ಇವತ್ತು 95 ಜನರಿಗೆ ಕೊರೋನಾ ವಕ್ಕರಿಸಿದೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1764ಕ್ಕೆ ಏರಿಕೆಯಾಗಿದೆ. ಇವತ್ತು ಕೊರೋನಾ ಸೋಂಕಿನಿಂದ 2 ಮೃತಪಟ್ಟಿದ್ದಾರೆ. ಈವರೆಗೂ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದವರ ಸಂಖ್ಯೆ 35ಕ್ಕೆ ಏರಿಕೆಯಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಪನ್ನೀರ್ ಸೆಲ್ವಂ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಶವ ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ರಾಮಮೂರ್ತಿ ನಗರ ಪೊಲೀಸರು ಕೊಲೆ ರಹಸ್ಯವನ್ನು ಭೇದಿಸಿದ್ದಾರೆ. ಅಪ್ಪನ ಕಿಡ್ನಾಪ್ ಮಾಡಿ ಕೊಲೆ ಮಾಡೋದಕ್ಕೆ ಮಗ ರಾಜೇಶ್ 10 ಲಕ್ಷ ಸುಪಾರಿ ಕೊಟ್ಟಿದ್ದಾನೆ ಎನ್ನಲಾಗಿದೆ. ಸ್ನೇಹಿತರಾದ ಪಾರ್ಥಿಬನ್, ಸ್ಟ್ಯಾನ್ಲಿ, ಆನಂದ್ ಅನ್ನೋರಿಗೆ ಮಗ ರಾಜೇಶ್ ಸುಪಾರಿ ಕೊಟ್ಟಿದ್ದಾನೆ ಎನ್ನಲಾಗ್ತಾ ಇದೆ. ದೂರು ದಾಖಲಾದ 5 ಗಂಟೆಯಲ್ಲಿ ಆರೋಪಿ ಮಗ ರಾಜೇಶ್ ಹಾಗೂ ಸ್ನೇಹಿತರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಕೇರಳದಲ್ಲಿ ಸಂಭವಿಸಿದ ವಿಮಾನ ದುರಂತದಿಂದ ಡಿಜಿಸಿಎ ಎಚ್ಚೆತ್ತುಕೊಂಡಿದೆ. ಮಂಗಳೂರು ಸೇರಿದಂತೆ ದೇಶದ 5 ವಿಮಾನ ನಿಲ್ದಾಣಗಳ ಪರಿಶೀಲನೆಗೆ ಮುಂದಾಗಿದೆ. ಇವತ್ತು ನಡೆದಂತ ಇಲಾಖೆಯ ಉನ್ನತ ಮಟ್ಟದ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದ್ದು ರನ್ವೇ ಸ್ಥಿತಿಗತಿ ಬಗ್ಗೆ ಅಧಿಕಾರಿಗಳು ವರದಿಯನ್ನು ನೀಡಲಿದ್ದಾರೆ. ವಿಮಾನ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ತಲಾ 10 ಲಕ್ಷ ಮತ್ತು ತೀವ್ರವಾಗಿ ಗಾಯಗೊಂಡವರಿಗೆ ತಲಾ 2 ಲಕ್ಷ ಹಾಗೂ ಸಣ್ಣ ಪುಟ್ಟ ಗಾಯದವರಿಗೆ ತಲಾ 50,000 ರೂಪಾಯಿಗಳನ್ನು ಮಧ್ಯಂತರ ಪರಿಹಾರ ನೀಡೋದಾಗಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಶಿವಮೊಗ್ಗಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ಭದ್ರಾ ಡ್ಯಾಂ ವೀಕ್ಷಿಸಿ ಸಫಾರಿ ಮಾಡೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಮಿಸಿದ್ದಾರೆ. ನಟ ದರ್ಶನ್ಗೆ ಹಾಸ್ಯ ನಟ ಚಿಕ್ಕಣ್ಣ ಸಾಥ್ ಕೊಟ್ಟಿದ್ದಾರೆ. ಸದ್ಯ ಅರಣ್ಯ ಇಲಾಖೆ ಐಜಿಯಲ್ಲಿ ಡಿ ಬಾಸ್ ಉಳ್ಕೊಂಡಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆಯ ರಾಯಭಾರಿಯಾಗಿರುವಂತಹ ನಟ ದರ್ಶನ್ ನಾಳೆಯೂ ಸಫಾರಿಯನ್ನು ಮಾಡಲಿದ್ದಾರೆ. ಇನ್ನು ದರ್ಶನ್ ಆಗಮನದ ಸುದ್ದಿ ಕೇಳಿ ದರ್ಶನಕ್ಕೆ ಅಭಿಮಾನಿಗಳ ದಂಡೇ ನೆರೆದಿತ್ತು. ಸಫಾರಿಗೆ ಹೊರಡೋಕ್ಕೂ ಮುಂಚೆ ಅಭಿಮಾನಿಗಳಿಗೆ ಸೆಲ್ಫಿಗೆ ನಟ ದರ್ಶನ್ ಪೋಸ್ ಕೊಟ್ಟರು. ಇವತ್ತಿನ 30 ನಿಮಿಷದ 30 ಸುದ್ದಿಗಳನ್ನ ಮುಗಿಸಿ ನಾನು ಶರ್ಮಿತಾ ಹೋಗಿ ಬರ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ನ್ಯೂಸ್ಗಳಲ್ಲಿ. ಆದ್ರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.